ಗಾಡಿ ಇದೆ, ಮೆಕ್ಯಾನಿಕ್ ಇದ್ದಾರೆ, ಏನೋ ಗಾಡಿ ಜೈ ಎಂದಿದೆ ಅನ್ಕೋಬೇಡಿ. ಏನು ಅಂದರೆ ಈ ನಾರ್ತ್ ಕಡೆ ಉಲ್ಟಾ ದಾರಿ ಬರೋರು ಜಾಸ್ತಿ. ಇಲ್ಲಿ ಸೇಫ್ ಆಗಿ ಓಡಿಸ್ಬೇಕು ಅಂದರೆ ಕಣ್ಣಿಗಿಂತ ಹಾರ್ನ್ ಕರೆಕ್ಟ್ ಆಗಿರಬೇಕು. ಒಂದು ಕಡೆ ಅಂತೂ ಸರಿ ಇರೋ ರೋಡಲ್ಲೇ ಎರಡೂ ಕಡೆ ಬಂದು ಜಾಮ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಗಲೇ ಲೂಪ್ ಮಾಡಿ 500 ಕಿಲೋಮೀಟರ್ಕಿಂತ ಜಾಸ್ತಿ ಓಡಿಸ್ಬಿಟ್ಟಿದ್ವಿ. ಜೊತೆಗೆ ಇಲ್ಲೆಲ್ಲ ನೋಡಿದ್ರು ಬರೀ ಫ್ರೈಡ್ ಐಟಮ್ಸು, ಸ್ವೀಟ್ಸು ಇವುಗಳೇ ಜಾಸ್ತಿ. ಅದು ಬ್ರೇಕ್ಫಾಸ್ಟ್ ಅಲ್ಲಿ ಒಂದು ಕರೆಕ್ಟ್ ಆಗಿರೋಂಥ ಟಿಫಿನ್ ಜಾಗ ಕೂಡ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ಪ್ರದೀಪ್ ಅವರ ಈ ಅಂಗಡಿ ಸಿಕ್ತು. ಹಾರ್ನು ಸರಿ ಮಾಡಿಕೊಟ್ರು. ಜೊತೆಗೆ ವೈಬ್ರೇಷನ್ ಆಗಿ 2ನೇ ಸರಿ ನಂಬರ್ ಪ್ಲೇಟು ಕೂಡ ಲೂಸ್ ಆಗಿತ್ತು. ಅದನ್ನು ಟೈಟ್ ಮಾಡಿಸ್ಕೊಂಡ್ಬಿಟ್ವಿ. ಇಲ್ಲೊಂದು ಸ್ಟೇಟಿಂದ ಹೇಳು, ಇಲ್ಲೊಂದು ಸ್ಟೇಟಿಂದ ಹೇಳು. ಚೈನ್ ಕ್ಲೀನ್ ಮಾಡು ಅಂದ್ರೆ ಪ್ರದೀಪ್ ಅವರು ಸರ್ರಾಗಿ ಕ್ಲೀನ್ ಮಾಡಿದ್ರು. ಲೂಬನ್ನು ಕೂಡ ಮಾಡಿಸ್ಕೊಂಡ್ಬಿಟ್ವಿ. ಇದನ್ನೆಲ್ಲ ಆಂಜನೇಯ ಒಂದ್ ಕಡೆಯಿಂದ ನೋಡ್ತಾ ಇದ್ರು. ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಕೂಡ ರಾಮಾಯಣದಲ್ಲಿ ಆಂಜನೇಯ ಸಂಜೀವಿನಿ ತರೋದಕ್ಕೆ ಹೋಗುವಂತ ಎಪಿಸೋಡು. ಜೈ ಶ್ರೀರಾಮ್. ಕಂಟಿನ್ಯೂಸ್ ಆಗಿ ಸುಮಾರು 30 ಗಂಟೆ ರೈಡ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ ನಿಲ್ಸಿದ್ವಿ. ಇಲ್ಲಿ ನೋಡಿ, ಇವರಿಬ್ರು ಕೂಡ 17-16 ವರ್ಷ ವಯಸ್ಸು ಇವರಿಗೆ. 1 ವರ್ಷದಿಂದ ಇಲ್ಲಿ ಮ್ಯಾಗಿ ಅಂಗಡಿ ನಡೆಸ್ತಾ ಇದ್ದಾರಂತೆ. ಒಳ್ಳೆ ಡೆಡಿಕೇಶನ್ ಅಲ್ಲಿ ಪಾರ್ಟಿ ಮೋಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಘಾಟು ತುಂಬಾ ಡಿಫ್ರೆಂಟು, ಹಿಮಾಲಯಸ್ ಅಲ್ವಾ. ಕೆಂಚಿ ರಿಟ್ರೀಟ್ ಅಂತ ಒಂದು ಹೋಟೆಲ್ ಮಾಡ್ಕೊಂಡಿದ್ವಿ. ಇದು ಸುಮಾರು 300 ಮೀಟರ್ ಅಷ್ಟೇ ದೂರ ಇರುವಂತದ್ದು ದೇವಸ್ಥಾನದಿಂದ. ಬೆಳಗ್ಗೆ 7 ಗಂಟೆಗೆ ದರ್ಶನ ಇದೆ. ಕೊನೆ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.